ನಿರಾಣಿ ಅಂತ ಈಶ್ವರಪ್ಪ ಕೊಟ್ಟ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಕನಸು ಕಾಣುವಂತಹದ್ದು ಅಂತ ಹೇಳಿದ್ದಾರೆ ಮುರುಗೇಶ್ ನಿರಾಣಿ. ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿದಂತ ಆಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಸಿಎಂ ಆಗೋದೆಲ್ಲವನ್ನೂ ಕೂಡ ನಮ್ಮ ದೊಡ್ಡವರು ಮಾಡ್ತಾರೆ, ಹಿರಿಯರು ಏನೇ ಜವಾಬ್ದಾರಿ ಕೊಟ್ಟರು ನಾನು ಅದನ್ನ ನಿಭಾಯಿಸ್ತೇನೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಿಎಂ ಆಗುವಂತಹ ಕನಸು, ಮತ್ತೊಂದು ಕಡೆ ದೊಡ್ಡವರು ಕೊಟ್ಟರೆ ಜವಾಬ್ದಾರಿ ನಿರ್ವಹಣೆ ಮಾಡ್ತೀನಿ ಅನ್ನುವಂತಹ ಮಾತು. ಆದರೆ ಮೊದಲೇ ಕನಸು ಕಾಣಬಾರದು ಅನ್ನುವಂತಹ ಮಾತು. 2023ರವರೆಗೆ ಸಿಎಂ ಬೊಮ್ಮಯ್ಯವರೇ ಮುಂದುವರಿತಾರೆ ಸಿಎಂ ಆಗಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಮುರುಗೇಶ್ ನಿರಾಣಿ. ಮುಂದೆ ಬರುವಂಥ ದಿವಸಗಳಲ್ಲಿ ಮುರುಗೇಶ್ ನಿರಾಣಿಯವರು ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದನ್ನು ತಾವೆಲ್ಲ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಬಂದಿರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಅವರು ಸನ್ಮಾನ್ಯ ಹಿರಿಯರಾಗಿರುವಂಥ ಈಶ್ವರಪ್ಪನವರು ಅಭಿಮಾನಪೂರ್ವಕವಾಗಿ ಆ ಮಾತನ್ನು ಹೇಳಿರ್ಬೋದು. ಅವರ ಮೇಲಿನ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದನೂ ಸಹಿತ ನಾವು ನಡೆದು ಬಂದ ದಾರಿ ಇರ್ಬೋದು, ನಾವು ಮಾಡಿರುವಂಥ ಸಾಧನೆ ಇರ್ಬೋದು, ಅವೆಲ್ಲಗಳ ಹಿನ್ನೆಲೆಗಳಲ್ಲಿ ಅವ್ರು ಹೇಳಿದ್ದಕ್ಕೆ ನಾನು ಋಣಿಯಾಗಿರ್ತೇನೆ. ಆದರೆ ಇವತ್ತು ನಮ್ಮ ಹಿರಿಯ ಸಹೋದರನಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಮ್ಮ ಗುರಿ ಇರ್ತಾ ಇರುವಂಥದ್ದು 2023ಕ್ಕೆ ಕ್ಲಿಯರ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಮ್ಮದು ಬರಬೇಕು. ಕನಿಷ್ಠ 125ರಲ್ಲಿ ಭಾರತೀಯ ಜನತಾ ಪಾರ್ಟಿ MLAಗಳು ಗೆಲ್ಲಬೇಕು. 24ರಲ್ಲಿ ಕನಿಷ್ಠ 25, 28ರಲ್ಲಿ ಈಗಾಗಲೇ ನಾವು ಗೆದ್ದಿದ್ದೇವೆ. ಅದನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲಿಸೋದ್ರ ಕಡೆ ನಾವು ಗಮನ ಹರಿಸುವಂಥದ್ದು. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಕೃಷಿ ಕಾಯ್ದೆ ರದ್ದು ಮಸೂದೆ ಪಾಸ್ ಆಗಿದೆ. ಉಭಯ ಸದನಗಳಲ್ಲಿ ಹಳೆಯ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ವಾಪಸ್ ಪಡೆದಿದೆ. ಅಧಿವೇಶನದ ಮೊದಲ ದಿನವೇ ಕೃಷಿ ಮಸೂದೆ ವಾಪಸ್ ಆಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಚರ್ಚೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದ 12 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. कई बार प्रयत्न करने के बावजूद भी और जो कांग्रेस पार्टी के लोग अपने घोषणा पत्र में रखने के बाद भी उस पर दोहरा रुख अपनाते रहे. हम आपकी बात ही रिकॉर्ड पे जा रही है. संसद की अपेक्षा आकांक्षाओं को रखो. ज्वलंत मुद्दा सदन की कार्रवाई आज 12 बजे तक के लिए स्थगित की जाती है. नवंबर 2021 को औरंगाबाद में हुआ. हम अपने पूर्व साथियों के निधन पर गहरा शोक व्यक्त करते हैं. हिंदी विश्वविद्यालय है, महात्मा गांधी अंतर्राष्ट्रीय